ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೀತಾಳ ಮದುವೆಗೆ ಯಾವ ಡ್ರೆಸ್ ಹಾಕಲಿ ಎಂದು ಯೋಚಿಸುತ್ತಿದ್ದೆ. ನನ್ನ ಕಬೋರ್ಡ್ನಿಂದ ಒಂದೊಂದೇ ಬಟ್ಟೆಗಳನ್ನು ತೆಗೆದು ನೋಡಿದ್ದೆ. ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಅಮ್ಮನ ಬಳಿ ಹೇಳಿದೆ. ಅಮ್ಮ ನನಗೆ ಸೀರೆ ಉಡಲು ಹೇಳಿದಳು. ನನಗಾದರೂ ಸೀರೆ ಉಟ್ಟು ಅಭ್ಯಾಸವಿಲ್ಲ. ನಂಗೆ ಸೀರೆ ಸರಿಯಾಗಲ್ಲಮ್ಮ, ನಾನು ಯಾವುದಾದ್ರೂ ಡ್ರೆಸ್ ಹಾಕ್ಕೊಳ್ತೇನೆ ಎಂದೆ. ಅಷ್ಟರಲ್ಲಿ ಅಚ್ಚು ಬಂದು ನನ್ನ ಕೈಗೆ ಒಂದು ಕವರ್ ಕೊಟ್ಟ. ಏನೋ ಇದು ಎಂದು ಕೇಳಿದೆ. ಓಪನ್ ಮಾಡಿ ನೋಡು ಎಂದ. ನಾನು ಅದನ್ನು ತೆರೆದು ನೋಡಿದೆ. ಮೆರೂನ್ ಬಣ್ಣದ ಸೀರೆ. ನಿನ್ನ ಸೆಲೆಕ್ಷನ್ ಚೆನ್ನಾಗಿದ್ದೆ ಅಚ್ಚು. ಇವಳ ಮೈಬಣ್ಣಕ್ಕೆ ಒಪ್ಪುವ ಕಲರ್ ಸೀರೆಯನ್ನೇ ಆಯ್ಕೆ ಮಾಡಿದೀಯಾ ಎಂದಳು ಅಮ್ಮ. ನನಗೆ ಅವನ ಬಗ್ಗೆ ಹೆಮ್ಮೆ ಅನಿಸಿತು. ನನ್ನ ಎಲ್ಲ ಬೇಕು ಬೇಡಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಾನೇ ಅವನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಇನ್ನಾದರೂ ಅವನನ್ನು ತುಂಬ ಪ್ರೀತಿಸಬೇಕು. ಯಾರು ಯಾರನ್ನು ಅಷ್ಟು ಪ್ರೀತಿಸಿರಬಾರ್ದು. ಹೆಚ್ಚು ಪ್ರೀತಿಸಬೇಕು. ಅವನು ನನ್ನವನು. ಅವನನ್ನು ಯಾವುದೇ ಕಾರಣಕ್ಕೂ ನಾನು ಕಳೆದುಕೊಳ್ಳಲು ಬಯಸಲಾರೆ. ಗೀತಾ ಮದುವೆಗೆ ನಾನು ಅಚ್ಚು ತಂದುಕೊಟ್ಟ ಸೀರೆಯನ್ನು ಉಟ್ಟೆ. ಅಲ್ಲಲ್ಲ, ಅಮ್ಮ ಉಡಿಸಿದಳು. ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ಪುಟ್ಟ ಎಂದವಳು ನನಗೆ ದೃಷ್ಟಿ ತೆಗೆದಳು. ನಾನು ಅಂಥ ಸುಂದರಿ ಏನೂ ಅಲ್ಲ. ಮಕ್ಕಳು ಹೇಗಿದ್ದರೂ ಹೆತ್ತವರಿಗೆ ಅವರು ಸುಂದರವಾಗಿಯೇ ಕಾಣುತ್ತಾರೆ ಅಲ್ವಾ? ಅಷ್ಟರಲ್ಲಿ ಅಚ್ಚು ಬಂದ. ಅವನು ಏನೂ ಮಾತನಾಡಲಿಲ್ಲ. ಆದರೂ ಅವನ ಮೆಚ್ಚುಗೆಯ ನೋಟದಲ್ಲಿ ಎಲ್ಲವನ್ನೂ ಅರ್ಥೈಸಿಕೊಂಡೆ. ಮನಸ್ಸಿನ ಮಾತುಗಳನ್ನು ಹೇಳಲು ಪದಗಳೇ ಬೇಕೆಂದಿಲ್ಲ. ಆ ಭಾವನೆಗಳನ್ನು ಕಣ್ಣುಗಳೇ ನಮಗೆ ತಿಳಿಸುತ್ತವೆ. ಆದರೆ ಮೊದಲು ಪರಸ್ಪರ ಅರಿಯಬೇಕು, ಮಾನಸಿಕವಾಗಿ ಒಂದಾಗಬೇಕು. ಆಗ ಮೌನದ ಹಿಂದಿರುವ ಮಾತನ್ನು ಮನಸ್ಸಿಗೆ ಗ್ರಹಿಸಲು ಸಾಧ್ಯವಾಗುತ್ತದೆ. ಗೀತಾ ಮದುವೆಗೆ ಎಲ್ಲರನ್ನೂ ಆಹ್ವಾನಿಸಿದ್ದಳು. ಆದರೆ ಅಪ್ಪ ಮತ್ತು ಅಂಕಲ್ಗೆ ಮುಖ್ಯವಾದ ಮೀಟಿಂಗ್ ನಿಮಿತ್ತ ಬರಲು ಸಾಧ್ಯವಾಗಲಿಲ್ಲ. ಇನ್ನು ಅಮ್ಮ ಮತ್ತು ಆಂಟಿ, ನಾನು ಮತ್ತು ಅಚ್ಚು ಇಬ್ಬರು ಜೊತೆಯಲ್ಲೇ ಇರಲಿ ಎಂದು ಆಂಟಿ ತಲೆನೋವಿನ ನಾಟಕ ಮಾಡಿದರೆ ಅಮ್ಮ ಅವರನ್ನು ನೋಡಿಕೊಳ್ಳುವ ಸಲುವಾಗಿ ಮನೆಯಲ್ಲೇ ಇರುವುದಾಗಿ ಹೇಳಿದಳು. ನಾವು ಅವರಿಬ್ಬರ ನಾಟಕ ತಿಳಿದರೂ ತಿಳಿಯದಂತೆ ಇದ್ದೆವು. ತದನಂತರ ಇಬ್ಬರಿಗೂ ಹೇಳಿ ಗೀತಾಳ ಮದುವೆಗೆ ಹೋದೆವು. ಅಲ್ಲಿ PUCಯಲ್ಲಿ ನನ್ನ ಜೊತೆ ಓದಿದ ಸಹಪಾಠಿಗಳನ್ನು ನೋಡಿದೆ. ಅವರು ನನ್ನನ್ನು ನೋಡಿ ಮಾತನಾಡಿಸಲೆಂದು ಬಂದರು. ಅವರಲ್ಲಿ ಒಬ್ಬಳು ಸುಷ್ಮಾ. ನೀನು ಡೈಟಿಂಗ್ ಮಾಡ್ತಿದ್ಯಾ? PUC ಓದುವಾಗ ದಪ್ಪ ಇದೆ, ಈಗ ಸ್ಲಿಮ್ ಬ್ಯೂಟಿ ಆಗಿದೆಯಾ ಎಂದರೆ ಮತ್ತೊಬ್ಬಳು ಸುರಭಿ. ಹೇಗಿದೆಯಾ ಕಣೆ, ನೀನು ಬರ್ತಾ ಇದೆಯಾ ಅಂತ ಗೀತಾ ಹೇಳಿದ್ಲು. ನೀನು ಇನ್ನು 2 ತಿಂಗಳಲ್ಲಿ ಡಾಕ್ಟರ್ ಆಗ್ತಿದೆಯಾ ಅಂತ ಗೊತ್ತಾಯಿತು. ತುಂಬ ಖುಷಿ ಆಗ್ತಿದೆ. ನಿನ್ನನ್ನು ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತಿದೆ ಕಣೆ. ನಿನ್ನ ಗುರಿ ತಲುಪಲು ಇನ್ನು 2 ತಿಂಗಳು ಅಷ್ಟೆ ಎಂದಳು. ನಿಮ್ಮನ್ನೆಲ್ಲ ನೋಡಿ ನನಗೂ ತುಂಬ ಖುಷಿಯಾಯಿತು ಎಂದೆ. ಇವರ್ಯಾರು ಎಂದು ಕೇಳಿದಳು ಅಚ್ಚುವನ್ನು ತೋರಿಸಿ. ನನ್ನನ್ನು ಮದುವೆಯಾಗುವವರು ಎಂದು ಎಲ್ಲರಿಗೂ ಪರಿಚಯ ಮಾಡಿಸಿದೆ. ತದನಂತರ ಗೀತಾಳಿಗೆ ಶುಭಾಶಯ ತಿಳಿಸಲು ಸ್ಟೇಜ್ ಮೇಲೆ ಹೋದೆವು. ಗೀತಾಳ ಮೊಗದಲ್ಲಿ ಮದುಮಗಳ ಕಳೆ ಬಂದಿತ್ತು. ಅವಳ ಗಂಡ ಅವಳಿಗೆ ತಕ್ಕ ಜೋಡಿ. ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಎಂದು ನನಗೆ ಅನಿಸಿತು. ಗೀತಾ ಅಚ್ಚುವನ್ನು ನೋಡಿ ಪರಿಚಯದ ನಗೆ ಬೀರಿದಳು. ತದನಂತರ ನನ್ನ ಬಳಿ ಇವ್ರು ಯಾರು ಎಂದು ಕೇಳಿದಳು. ಅಚ್ಚು ಎಂದೆ. ವಾಟ್, ಅಚ್ಚು ಅಂದರೆ ಇವ್ರಾ ಎಂದು ಅಚ್ಚರಿಗೊಂಡಳು. ಹೌದು, ಯಾಕೆ ಎಂದೆ. ಆಗ ಅಚ್ಚುವಿನ ಕಡೆಗೆ ನೋಡಿದಾಗ ಅವನು ಕಣ್ಣಲ್ಲಿ ಏನೋ ಸನ್ನೆ ಮಾಡುತ್ತಿದ್ದ. ನಾನು ನಿನಗೆ ಒಂದಿನ ಸಿಗ್ತೇನೆ, ಅವತ್ತು ಮಾತನಾಡುವ ಎಂದಳು. ಅವಳ ಮದುವೆಗೆ ಶುಭಾಶಯ ತಿಳಿಸಲು ಬಂದ ತುಂಬ ಜನ ನಮ್ಮ ಹಿಂದೆ ನಿಂತಿದ್ದರು. ನಾನು ತುಂಬ ಹೊತ್ತು ಮಾತಾಡ್ತಾ ನಿಂತರೆ ಅವರೆಲ್ಲರೂ ಬಂದು ನನಗೆ ಬೈದರು ಬೈಯುವರು ಎಂದನಿಸಿ ಬೇಗ ಅವಳ ಜೊತೆ ಫೋಟೋ ಕ್ಲಿಕ್ಕಿಸಿ ಮುಂದೆ ಹೋದೆ. ನಿನಗೆ ಗೀತಾಳನ್ನು ಮೊದಲೇ ಗೊತ್ತಾ ಎಂದು ಅಚ್ಚುವನ್ನು ಕೇಳಿದೆ. ನಿನ್ನ ಫ್ರೆಂಡ್ ಅಂತ ಗೊತ್ತು ಅಷ್ಟೇ. ಮೊದಲು ಬಾ, ಊಟ ಮಾಡುವ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬೇಗ ಹೋಗಬೇಕು ಎಂದ. ಅವನು ತನ್ನ ಕೆಲಸ ಬಿಟ್ಟು ನನ್ನ ಜೊತೆ ಬಂದದ್ದೇ ಹೆಚ್ಚು. ಇನ್ನೂ ಅವನಿಗೆ ತೊಂದರೆ ಕೊಡುವುದು ಬೇಡವೆಂದು ಅವನ ಮಾತಿಗೆ ಒಪ್ಪಿದೆ. ಅವನ ಜೊತೆ ಊಟಕ್ಕೆ ಕುಳಿತೆ. ಅಂತೂ ಇಂತೂ ಊಟ ಮುಗಿಸಿ ವಾಪಸ್ ಮನೆಗೆ ಹೊರಟೆವು. ಅಚ್ಚು ಮುಖ್ಯವಾದ ಕೆಲಸ ಇದೆ ಎಂದು ಹೊರಗೆ ಹೋದ. ಮನೆಯಲ್ಲಿ ಅದಾಗಲೇ ಟೀಚರ್ ಆಂಟಿ ಮತ್ತು ಮೇಧಾ ನನಗಾಗಿ ಕಾಯುತ್ತಿದ್ದರು. ಟೀಚರ್ ಆಂಟಿ, ಯಾವಾಗ ಬಂದ್ರಿ ಎಂದು ಕೇಳಿದೆ. ಬಂದು ಸ್ವಲ್ಪ ಹೊತ್ತಾಯಿತು, ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಎಂದರು. ಮತ್ತವರೇ, ಇನ್ನು 2 ತಿಂಗಳು ಅಷ್ಟೇ, ಮತ್ತೆ ಡಾಕ್ಟರ್ ಆಗ್ತೀಯಾ? ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ ಪುಟ್ಟ. ಈಗ ಮೇಘ ಇದ್ದಿದ್ರೆ ಅವಳು ತುಂಬ ಖುಷಿ ಪಡ್ತಿದ್ಲು ಎಂದು ತಮ್ಮ ಸೆರಗಿನಂಚಿನಿಂದ ಕಣ್ಣೀರನ್ನು ಒರೆಸಿಕೊಂಡರು. ನನಗೂ ಮೇಘಾಳ ನೆನಪಾಯಿತು. ಮನೆಯ ಹೂದೋಟಕ್ಕೆ ಹೋದೆ.
ಬಿಳಿ ಗುಲಾಬಿ ತಲೆ ಎತ್ತಿ ನಿಂತಿದ್ದವು. ಅದನ್ನು ಕಿತ್ತು ಟೀಚರ್ ಆಂಟಿ ಕೈಗೆ ಕೊಟ್ಟು ಮೇಘಾಳ ಫೋಟೋ ಮುಂದೆ ಇಡಿ ಎಂದೆ. ಅವರು ಸರಿ ಎಂದರು. ನಿನ್ನ ಮತ್ತು ಅಚ್ಚು ವಿಷಯ ಗೊತ್ತಾಯಿತು. ತುಂಬ ಖುಷಿಯಾಯಿತು. ಅವನು ತುಂಬ ಒಳ್ಳೆ ಹುಡುಗ. 2 ಸಾರಿ ನಮ್ಮ ಮನೆಗೆ ಬಂದಿದ್ದ. ಬರುವಾಗ ಮೇಧಾಳಿಗೆ ಓದಲು ಕೆಲವು ಪುಸ್ತಕಗಳನ್ನು ಕೊಟ್ಟಿದ್ದ ಎಂದರು. ಮೇಘಾಳ ಬಗ್ಗೆ ನಾನು ಅಚ್ಚುವಿನ ಬಳಿ ಹೇಳಿದ್ದು ನಂಗೆ ನೆನಪಿಲ್ಲ. ಮತ್ತು ಹೇಗೆ ಅವನು ಅವಳ ಮನೆಗೆ ಹೋದ ಎಂದು ಯೋಚಿಸುತ್ತಿದ್ದೆ. ನನ್ನ ಮುಖಭಾವ ನೋಡಿ ನನ್ನ ಮನಸ್ಸಲ್ಲಿ ನಡೆಯುವ ಕೋಲಾಹಲ ಅಮ್ಮನಿಗೆ ಅರ್ಥವಾಗಿರಬೇಕು. ನಾನು ಮೇಘ ಬಗ್ಗೆ ಅಚ್ಚುಗೆ ಹೇಳಿದ್ದೆ ಎಂದಳು ಅಮ್ಮ. ಟೀಚರ್ ಆಂಟಿ ಮತ್ತು ಮೇಧಾ ಹೋದ ಬಳಿಕ ಅಮ್ಮ ಗೀತಾಳ ಮದುವೆ ಬಗ್ಗೆ ವಿಚಾರಿಸಿದಳು. ನಾನು ತುಂಬ ಚೆನ್ನಾಗಿ ನಡೆಯಿತು ಮದುವೆ ಎಂದೆ. ತದನಂತರ ವಾಣಿ ಆಂಟಿಯ ಆರೋಗ್ಯದ ಬಗ್ಗೆ ವಿಚಾರಿಸಿದೆ. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾಳೆ ಎಂದಳು ಅಮ್ಮ. ಆದರೂ ಗೀತಾ ಮತ್ತು ಅಚ್ಚು ಹೇಗೆ ಪರಿಚಯ ಎಂದು ಎಷ್ಟು ಯೋಚಿಸಿದರೂ ನನಗೆ ಉತ್ತರ ಸಿಗಲಿಲ್ಲ. 5 ವರ್ಷಗಳ ನಂತರ PUCಯಲ್ಲಿ ನನ್ನ ಜೊತೆ ಓದಿದ ಸಹಪಾಠಿಗಳನ್ನು ಮತ್ತೆ ನೋಡಿದ್ದು ನಂಗೆ ತುಂಬ ಖುಷಿಯಾಗಿತ್ತು. ನಿಜ ಹೇಳಬೇಕಂದ್ರೆ ನಾನು PUCಯಲ್ಲಿ ಓದ್ತಿರುವಾಗ ಅವರ ಜೊತೆ ಸರಿಯಾಗಿ ಮಾತನಾಡಿದವಳೇ ಅಲ್ಲ. ಆದರೆ ಇಂದು ಅವರಾಗಿ ಅವರೇ ನನ್ನ ಬಳಿ ಮಾತನಾಡಿದ್ದು ಈಗಲೂ ನನಗೆ ನಂಬಲಾಗುತ್ತಿಲ್ಲ. ಒಂದು ವಿಷಯ ನನಗೆ ಅರ್ಥವಾಗಿತ್ತು. ಜೊತೆಯಲ್ಲಿರುವಾಗ ಮಾತನಾಡದಿದ್ದರೂ ಮನಸ್ಸಿನಲ್ಲಿ ಅವರ ಸ್ನೇಹ, ನೆನಪು ಇದ್ದೇ ಇರುತ್ತದೆ. ವರ್ಷಗಳು ಕಳೆದು ಅವರನ್ನು ಭೇಟಿ ಮಾಡುವಾಗ ಸಿಗುವ ಆನಂದ ಅದಿದೆಯಲ್ಲ, ಅದನ್ನು ಪದಗಳಲ್ಲಿ ಹೇಳಲು ಸಾಧ್ಯ. ನಾನು ತುಂಬ ನಂಬಿದವರಿಗಿಂತ ನಾನು ಯಾರಿಂದ ಮೊದಲು ದೂರವಿದ್ದೇನೋ ಅವರು ನೀಡಿದ ಪ್ರೀತಿಯೇ ಜಾಸ್ತಿ ಎಂದು ಮನಗಂಡೆ. ವೃದ್ಧಿ, ನಾನು ಇಳಿಯಬೇಕಾದ ಸ್ಟೇಷನ್ ಬಂತು, ಇನ್ನೊಮ್ಮೆ ಸಿಗುವ ಎಂದಳು ಭೂಮಿ. ಭೂಮಿಯ ಕತೆ ಕೇಳಿ ಕುಳಿತ ನನಗೆ ಸಮಯ ಹೇಗೆ ಹೋಯಿತೆಂದು ತಿಳಿಯಲೇ ಇಲ್ಲ. ಅವಳು ಹೇಳಿದ ಕತೆ ನನ್ನ ಕಣ್ಮುಂದೆ ನಡೆದಂತೆ ನನಗೆ ಭಾಸವಾಗುತ್ತಿತ್ತು. ಸುತ್ತಲೂ ನೋಡಿದಾಗ ನಾವಿಬ್ಬರೂ ಅಲ್ಲದೆ ನಮ್ಮ ಸಹಪ್ರಯಾಣಿಕರು ಸಹ ನಮ್ಮ ರೈಲು ಬೋಗಿಯಲ್ಲಿ ಇದ್ದರು. ಅವರು ಯಾವಾಗ ರೈಲನ್ನೇರಿದರು ಎಂದು ಸಹ ನನಗೆ ತಿಳಿಯಲಿಲ್ಲ. ಭೂಮಿ, ಈಗಲೂ ನೀನು ನಿನಗೆ ನನ್ನ ಬಗ್ಗೆ ಹೇಗೆ ಗೊತ್ತು ಅಂತ ಹೇಳಲಿಲ್ಲ ಎಂದೆ. ಸಮಯ ಬಂದಾಗ ಹೇಳುವೆ ಎಂದವಳು ಮುಗುಳ್ನಗೆ ಬೀರಿ ಹೋದಳು. ಭೂಮಿ ಹೇಳಿದ ಕಥೆಯಲ್ಲಿ ಮುಂದೆ ಏನಾಗಿರಬಹುದು ಎಂದು ಯೋಚಿಸಿದೆ. ಅದರ ಬಗ್ಗೆ ಕುತೂಹಲವೂ ಇತ್ತು. ಆದರೆ ಅವಳು ಹೋದಳಲ್ಲ. ಇನ್ಯಾವಾಗಲಾದರೂ ಅವಳನ್ನು ಭೇಟಿಯಾಗಿ ಪೂರ್ತಿ ಕತೆ ಕೇಳಬೇಕು. ಅವಳ ಫೋನ್ ನಂಬರ್ ಕೇಳಲು ಮರೆತೆ. ಭೂಮಿ ನನಗೆ ಸ್ವಲ್ಪ ಸಮಯದಲ್ಲೇ ಆಪ್ತಳೆನಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ರೈಲು ಮಂಗಳೂರು ನಿಲ್ದಾಣ ತಲುಪಿತು. ನಾನು ಇಳಿದೆ. ಅಪ್ಪ ಆದಾಗಲೇ ನನಗಾಗಿ ಕಾಯುತ್ತಿದ್ದರು. ಪ್ರಯಾಣ ಹೇಗಾಯಿತು? ಏನೂ ತೊಂದರೆ ಆಗಿಲ್ಲ ಅಲ್ವಾ ಎಂದು ಕೇಳಿದರು. ಇಲ್ಲಪ್ಪ, ತೊಂದರೆ ಏನೂ ಆಗಿಲ್ಲ. ಭೂಮಿ ಅಂತ ಒಬ್ಬಳು ಗೆಳತಿ ಸಿಕ್ಕಿದ್ಲು. ಅವಳು ಜೊತೆಯಲ್ಲಿ ಇದ್ದುದರಿಂದ ನನಗೆ ಸಮಯ ಹೋದದ್ದೇ ತಿಳಿಯಲಿಲ್ಲ ಎಂದೆ. ಅವಳನ್ನು ನಿನ್ನ ಮದುವೆಗೆ 1 ವಾರ ಮೊದಲೇ ಮನೆಗೆ ಬರಲು ಹೇಳು ಎಂದರು. ನಾನು ಸರಿ ಎಂದೆ. ಮುಂದುವರಿಯುವುದು